بسم الله الرحمن الرحيم तालीम पहले दूंगा मोहम्मद के जश्न की, तहजीब सिखाऊंगा मोहम्मद के जश्न की, विरसे में छोड़ जाऊंगा मीलाद की लगन, विरसे में छोड़ जाऊंगा मीलाद की लगन, मेरे भी बच्चे जश्न विलादत मनाएंगे, हम अपने नबी पाक से यूं प्यार करेंगे। अस्सलामु अलैकुम वरहमतुल्लाहि वबरकातुहु। अल्हम्दुलिल्लाहि रब्बिल आलमीन वस्सलातु वस्सलामु अला अशरफिल मुरसलीन व अला आलिहि व सहबिहि अजमईन। अम्मा बाद, अस्सलातु वस्सलामु अलैका या सय्यदना या रसूलुल्लाह सल्लल्लाहु तआला अलैहि वसल्लम। ಪ್ರೀತಿ ಪ್ರವಾದಿ ಪ್ರೇಮಿ ಬಂಧುಗಳೇ, ಇದುವರೆಗೆ ಹಿಜರಾ ಸಯ್ಯದನ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಹಿಜರತ್ ಹೋಗುವುದಕ್ಕಿಂತ ಮೊದಲು ನಡೆದಂತಹ ಹಲವಾರು ಅದ್ಭುತ ಘಟನೆಗಳನ್ನು, ಮುಅಜಿಜತ್ತುಗಳನ್ನು, ಜನನ ಸಂದರ್ಭದಲ್ಲಿ ಸಹಿತ ಇರುವಂತಹ ಮುಅಜಿಜತ್ತುಗಳನ್ನು, ಪವಾಡಗಳನ್ನು ಹೇಳಲಾಯಿತು. ಇನ್ನು ಮುಂದಿನ ಸಾಲಿನಲ್ಲಿ ಹಿಜರಾದ ಸಂದರ್ಭ ನಡೆದಂತಹ ಅತ್ಯದ್ಭುತ ಘಟನೆಗಳ ಒಂದು ಸಂಕ್ಷಿಪ್ತ ನೋಟವನ್ನಾಗಿದೆ ಇಲ್ಲಿ ನಾವು ನೋಡಲಿಕ್ಕಿರುವುದು. ಅದನ್ನು ಕವಿವರಿಯರು ಹೇಳುತ್ತಾರೆ, ವಮಾ ಹವಲ್ ಗಾರು ಮಿನ್ ಖೈರಿನ್ ವ ಮಿನ್ ಕರಮಿ ವ ಕುಲ್ಲು ತರ್ಫಿನ್ ಮಿನಲ್ ಕುಫಾರಿ ಅನ್ಹು ಅಮಿ. ಒಂದು ಗುಹೆ, ಆ ಗುಹೆಯಲ್ಲಿ ಒಂದುಗೂಡಿದರು ಯಾವುದು? ಮಿನ್ ಖೈರಿನ್ ವ ಮಿನ್ ಕರಮಿ, ಖೈರ್ ಮತ್ತು ಕರಮ್ ಆದಂತಹ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಲ್ಲಿ ಒಂದುಗೂಡಿದರು. ಖೈರ್ ಒಳಿತು ಮತ್ತು ಔದಾರ್ಯ ಎರಡೂ ಸಹ ಒಂದುಗೂಡಿತು ಅಥವಾ ಒಂದುಗೂಡಿಸಿತು. ಯಾರನ್ನು? ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಲ್ಲಿರುವಂಥ ಖೈರ್ ಮತ್ತು ಕರಮ್, ಆ ಫಲೀಲತ್, ಆ ಶ್ರೇಷ್ಠತೆ ಇರುವಂತಹ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಗುಹೆ ಒಂದುಗೂಡಿಸಿತು. ಯಾವ ಗುಹೆ? ಗಾರ್ ಸೌರ್. ಸೌರ್ ಎಂಬಂತಹ ಬೆಟ್ಟದ ತುದಿಯಲ್ಲಿರುವಂತಹ ಒಂದು ಗುಹೆ. ಆ ಗುಹೆಯಲ್ಲಿ ಒಂದುಗೂಡಿದರು ಅಥವಾ ಒಂದುಗೂಡಿಸಿತು ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು. ಆಗೇನಾಯಿತು? ಕುಲ್ಲು ತೊರಫಿನ್ ಮಿನಲ್ ಕುಫಾರಿ ಅನ್ಹು ಅಮಿ. ಕುಫಾರ್ಗಳ ಎಲ್ಲರ ಕಣ್ಣು ಸಹ ಅವರನ್ನು ಕಾಣದೆ ಕುರುಡರಾಗಿ ಹೋದರು. ಅಂದರೆ ಅವರನ್ನು ಕಾಣಲೇ ಇಲ್ಲ. ಆ ಗುಹೆಯ ಮುಖಭಾಗದಲ್ಲಿ ಅಥವಾ ಗುಹೆಯ ಮುಖಕ್ಕೇನೆ ಅವರು ಬಂದು ನಿಂತು ಆಗ್ತೈತ ನೋಡಿದರೆ ಅಲ್ಲದೆ ಬದಲಾಗಿ ಗುಹೆಯ ಒಳಗಡೆ ನೋಡಲಿಲ್ಲ. ಕಾರಣವೇನು? ನಂತರದ ಬೈತಿನಲ್ಲಿ ಕಾಣಬಹುದು. ಫಸ್ಸಿದುಕು ಫಿಲ್ ಗಾರಿ ವಸ್ಸಿದ್ದೀಕು ಲಂ ಯರಿಮಾ ವಹುಂ ಯಕೂಲೂನ ಮಾ ಬಿಲ್ ಗಾರಿ ಮಿನ್ ಅರಿಮಿ. ಫಸ್ಸಿದುಕು ಯಾರು? ಸಿದುಕ್ ಅಂದರೆ ಸತ್ಯ. ಸತ್ಯ ಅಂದರೆ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಸಿದ್ದೀಕು, ಸಿದ್ದೀಕು ಅಂದರೆ ಆ ಸತ್ಯವನ್ನು ತಮ್ಮ ಜೀವನಾಡಿಯನ್ನಾಗಿ ಬೆಳೆಸಿಕೊಂಡಂತಹ ಅಬೂಬಕರ್ ಸಿದ್ದೀಕ್ ರಲಿಯಲ್ಲಾಹು ಅನ್ಹು. ಅವರಿಗೆ ಸಿದ್ದೀಕ್ ಎಂಬಂತಹ ಒಂದು ಹೆಸರು ಅಲ್ಲಾಹನ ರಸೂಲರು ಕೊಟ್ಟಿದ್ದಾರೆ, ಅಬೂಬಕರ್ ಸಿದ್ದೀಕ್ ರಲಿಯಲ್ಲಾಹು ಅನ್ಹು. ಹಾಗೆ ಸತ್ಯ ಮತ್ತು ಸಿದ್ದೀಕ್, ಸಿದುಕ್ ಮತ್ತು ಸಿದ್ದೀಕ್ ಇಬ್ಬರೂ ಸಹ ಎಲ್ಲಿದ್ದಾರೆ? ಫಿಲ್ ಗಾರಿ, ಗುಹೆಯಲ್ಲಿದ್ದಾರೆ. ಲಂ ಯರಿಮಾ, ಅವರಿಬ್ಬರನ್ನೂ ಸಹ ಕಂಡಿಲ್ಲ. ಲಂ ಯರಿಮಾ ಅಂದರೆ ಅವರು ಯಾವುದೇ ವಿಷಯದಲ್ಲೂ ಕೋಪಗೊಳ್ಳಲಿಲ್ಲ. ಅಲ್ಲಾಹನ ತೀರ್ಮಾನ ಇದು. ಸ್ವತಃ ಹುಟ್ಟಿ ಬೆಳೆದಂತಹ ಊರಿನಿಂದ ಹೊರಗೆ ಹೋಗಬೇಕು ಎಂಬಂತಹ ಒಂದು ತೀರ್ಮಾನದ ಅಲ್ಲಾಹನದ್ದು. ಆ ಅಲ್ಲಾಹನ ಕದರ್ ಮತ್ತು ತೀರ್ಮಾನಕ್ಕೆ ಅವರು ಬದ್ಧರಾದರು. ಅವರು ಅದರ ಮೇಲೆ ನಿರಾಸೆ ಪಡಲಿಲ್ಲ, ಜಿಗುಪ್ಸೆಯಾಗಲಿಲ್ಲ, ಅವರು ನಿರಾಕರಿಸಲಿಲ್ಲ. ನಿಜವಾಗಿ ವಹುಂ ಯಕೂಲೂನ, ಶತ್ರುಗಳಾದರು, ಕುಫಾರ್ಗಳಾದ ಶತ್ರುಗಳು ಅವರು ಹೇಳ್ತಾ ಇದ್ದಾರೆ, ಮಾ ಬಿಲ್ ಗಾರಿ ಮಿನ್ ಅರಿಮಿನ್, ಇಲ್ಲಿ ಯಾರೂ ಸಹ ಇಲ್ಲ ಅಂತ. ಆ ಗುಹೆಯಲ್ಲಿ ಯಾರೂ ಕಾಣಲಿಕ್ಕೆ ಸಾಧ್ಯವಿಲ್ಲ, ಯಾರೂ ಸಹ ಇಲ್ಲ ಎಂದು. ಅಂದರೆ ಸಿದ್ದೀಕ್ ಮತ್ತು ಸಿದುಕ್ ಇಬ್ಬರೂ ಸಹ ಆ ಗುಹೆಯಲ್ಲಿದ್ದಾರೆ. ಅವರಿಬ್ಬರು ಅಲ್ಲಾಹನ ಆ ತಕ್ದೀರ್, ಕಲಾವ ಕದರನ್ನು ಅವರು ದ್ವೇಷಿಸಲಿಲ್ಲ. ನಿಜವಾಗಿ ಅವರೆಲ್ಲರನ್ನು ನೋಡುವಂತಹ ಒಂದು ಮಟ್ಟಕ್ಕೆ ಶತ್ರುಗಳು ಬಂದರೂ ಸಹ ಅವರು ಹೇಳಿದರು, ಈ ಗುಹೆಯಲ್ಲಿ ಯಾರೂ ಇಲ್ಲ ಎಂದು. ಕಾರಣವೇನು? ಲನ್ನುಲ್ ಹಮಾಮ ವ ಲನ್ನುಲ್ ಅಂಕಬೂತ ಅಲಾ ಖೈರಿಲ್ ಬರಿಯತಿ ಲಂ ತನ್ಸುಜ್ ವ ಲಂ ತಹುಮಿ.
ಅವರು ಪಾರಿವಾಳಗಳನ್ನು ಕಂಡರು, ಅದೇ ರೀತಿ ಜೇಡವನ್ನು ಕಂಡರು. ಆ ಜೇಡವಾಗಲಿ, ಜೇಡ ಬಲೆ ಕಟ್ಟುವುದಾಗಲಿ ಅಥವಾ ಪಾರಿವಾಳ ಗೂಡು ಕಟ್ಟಿ ಇರುವುದಾಗಲಿ ಜನವಾಸ ಇರುವಲ್ಲಿ ಅದು ಇರಲಿಕ್ಕೆ ಸಾಧ್ಯವಿಲ್ಲ. ಸಂಪೂರ್ಣವಾಗಿ ಆ ಗುಹೆ ಜೇಡರ ಬಲೆಯಿಂದ ಬಂದಾಗಿದೆ. ಅದೇ ರೀತಿ ಅಲ್ಲಿ ಪಾರಿವಾಳಗಳು ಗೂಡು ಕಟ್ಟಿವೆ. ಆ ಗೂಡು ಕಟ್ಟಿ ಪಾರಿವಾಳಗಳು ಅಲ್ಲಿ ವಾಸಸ್ಥಾನ ಮಾಡಿಕೊಂಡಿದ್ದರೆ ಅಲ್ಲಿ ಮನುಷ್ಯರ ಹೋಗು ಬರುವಿಕೆ ಇರಲಿಕ್ಕೆ ಸಾಧ್ಯವಿಲ್ಲ. ನಿಜವಾಗಿ ಇಲ್ಲಿ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಂದಿರಲಿಕ್ಕಿಲ್ಲ ಎಂಬುದನ್ನು ಈ ಶತ್ರುಗಳು ಭಾವಿಸಿರುವುದು. ಅದನ್ನಾಗಿದೆ ಈ ಬೈತಿನಲ್ಲಿ ಹೇಳುತ್ತಾ ಇರುವುದು. ಅಂದರೆ ಇಲ್ಲಿ ಅವರು ಭಾವಿಸಿದರು, ಈ ಅಂಕಬೂತ್ ಅಥವಾ ಜೇಡರ ಬಲೆ ಇಲ್ಲಿ ಬಲೆ ಕಟ್ಟಿರುವ ಕಾರಣದಿಂದ ಇಲ್ಲಿ ಒಳಗಡೆ ಮುಹಮ್ಮದ್ ಮತ್ತು ಅಬೂಬಕರ್ ರಲಿಯಲ್ಲಾಹು ಅನ್ಹು ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಬ್ಬರು ಆ ಗುಹೆ ಒಳಗಡೆ ಹೋಗಲಿಲ್ಲ ಅಂತ. ಅದೇ ರೀತಿಯಲ್ಲಿ ಪಾರಿವಾಳಗಳು ಮೊಟ್ಟೆ ಸಹ ಇಟ್ಟಿದೆ, ಗೂಡುಗಟ್ಟಿ ಮೊಟ್ಟೆ ಇಟ್ಟಿದೆ. ಆದುದರಿಂದ ಇಲ್ಲಿ ಹೋಗಿರಲಿಕ್ಕೆ ಸಾಧ್ಯವೇ ಇಲ್ಲ ಎಂದು ಅವರು ಭಾವಿಸಿಕೊಂಡರು. ಯಾಕಪ್ಪ ಹೀಗಾಯಿತು, ಅವರಿಗೆ ಅದು ಕಾಣಲೇ ಇಲ್ಲ ಅಂತ ಹೇಳಿದರೆ ಅದರ ಅರ್ಥ ಏನು? ಅದನ್ನು ವಿವರಿಸ್ತಾ ಹೇಳುತ್ತಾರೆ ಕವಿಗಳು. ವಿಕಾಯತುಲ್ಲಾಹಿ ಅಗನತ್ ಅನ್ ಮುಲಾಅಫತಿನ್ ಮಿನದ್ ದುರೂಇ ವ ಅನ್ಆಲಿನ್ ಮಿನಲ್ ಉತುಮಿ. ಅಲ್ಲಾಹನ ಸಂರಕ್ಷಣೆ ಬೇರೆ ಯಾವುದರಿಂದಲೂ ಅವರನ್ನು ನಗಣ್ಯಗೊಳಿಸಿತು. ಅಲ್ಲಾಹನ ಸಂರಕ್ಷಣೆ ಅವರನ್ನು ಇತರ ಯಾವುದೇ ಒಂದು ಯುದ್ಧ ಸನ್ನಾಹಗಳಿಂದ ಅವರನ್ನು ನಗಣ್ಯಗೊಳಿಸಿತು. ಕಾರಣ ಅವರೆಲ್ಲ ಯುದ್ಧಕ್ಕೆ ಸನ್ನಾಹವಾಗಿ ಅಥವಾ ಕೊಲ್ಲಲಿಕ್ಕೆ ಬೇಕಾಗಿ ರೆಡಿಯಾಗಿ ಬಂದಿದ್ದಾರೆ ಶತ್ರುಗಳು. ಅವರ ವಿರುದ್ಧ ನಿಜವಾಗಿ ಯುದ್ಧ ಅಂಗಿಯನ್ನು, ಯುದ್ಧದಲ್ಲಿ ಧರಿಸುವಂಥ ಅಂಗಿಯನ್ನು ಧರಿಸಿಕೊಂಡು ಅವರೊಂದಿಗೆ ಹೋರಾಡಬೇಕಾಗಿತ್ತು. ಆದರೆ ಅದರ ಯಾವುದರ ಅಗತ್ಯ ಬರಲಿಲ್ಲ, ಅದು ನಗಣ್ಯವಾಯಿತು. ಅಲ್ಲಾಹನ ಸಂರಕ್ಷಣೆ ಎಂಬುದೊಂದು ಇರುವಾಗ ಮತ್ತು ಯಾವುದರ ಅಗತ್ಯವೂ ಇಲ್ಲ. ವನ್ಆಲಿನ್ ಮಿನಲ್ ಉತುಮಿ, ಉನ್ನತವಾದಂತಹ ಒಂದು ಸ್ಥಳಕ್ಕೆ ಹೋಗಿ ಬಚ್ಚಿಟ್ಟುಕೊಳ್ಳುವಂತಹ ಒಂದು ಅಗತ್ಯವೂ ಬರಲಿಲ್ಲ. ನಿಜವಾಗಿ ಆ ಉನ್ನತವಾದಂತಹ ಒಂದು ಸಂರಕ್ಷಣೆಯು, ಅಲ್ಲಾಹನ ಸಂರಕ್ಷಣೆಯು ಇರುವಾಗ ಮತ್ತೆ ಯಾವುದರ ಸಂರಕ್ಷಣೆ ಅಗತ್ಯಕ್ಕೆ ಬರಲಿಲ್ಲ. ಅಲ್ಲಾಹನ ಸಂರಕ್ಷಣೆ ಇರುವಾಗ ಹಾಗೆಯೇ ಯಾವುದೇ ಒಂದು ಯುದ್ಧ ಅಂಗಿಯ ಅಥವಾ ಯಾವುದೇ ಒಂದು ಯುದ್ಧ ಶಸ್ತ್ರಾಸ್ತ್ರಗಳ ಅಗತ್ಯವೇ ಬರುವುದಿಲ್ಲ ಅಲ್ಲಾಹನ ಸಂರಕ್ಷಣೆ ಇದಂತ ಹೇಳಿದರೆ. ಬಟ್ ಅದರಲ್ಲಿ ನಾವು ತುಂಬ ದೃಢವಾದ ನಂಬಿಕೆ ಉಳ್ಳವರಾಗಬೇಕು ಎಂಬುದು ಮಾತ್ರ. ನಂತರ ಕವಿಯವರು ಹೇಳುತ್ತಾರೆ, ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಕಾರಣದಿಂದ ಮಾ ಸಾಮನಿದ್ದಹರು ವೈಮನ್ ವಸ್ತಜರ್ತು ಬಿಹಿ ಇಲ್ಲಾ ವನಿಲ್ತು ಜಿವಾರಂ ಮಿನ್ಹು ಲಂ ಯುಲಮಿ. ನನಗೆ ಯಾವುದೇ ಸಮಯಗಳು, ಕಾಲ ನನ್ನನ್ನು ವಂಚಿಸಲಿಲ್ಲ, ನನ್ನ ಮೇಲೆ ಅಕ್ರಮ ಎಸಗಲಿಲ್ಲ. ವೈಮನ್ ಒಮ್ಮೆಯೂ ಸಹ ನನ್ನ ಮೇಲೆ ಅಕ್ರಮ ಎಸಗಲೇ ಇಲ್ಲ. ವಸ್ತಜರ್ತು, ನಾನು ಅಭಯವನ್ನು ಪ್ರಾಪಿಸಿದೆ, ಆ ಅಭಯವನ್ನು ಬೇಡಲಿಲ್ಲ. ನಾನು ಸಮಯವನ್ನು ಬೈಯಲೂ ಇಲ್ಲ, ಸಮಯ ನನಗೆ ಅಕ್ರಮವೆಸಗಲೂ ಇಲ್ಲ. ಅದೇ ರೀತಿ ಆ ಅಕ್ರಮಿಸಿದಾಗ ನನ್ನ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರೊಂದಿಗೆ ನಾನು ಅಭಯವನ್ನು ಬೇಡಲೂ ಇಲ್ಲ. ಇಲ್ಲಾ ವನಿಲ್ತು ಜಿವಾರಂ ಮಿನ್ಹು, ಇಲ್ಲಾ ವನಿಲ್ತು ಜಿವಾರಂ ಮಿನ್ಹು ಲಂ ಯುಲಮಿ. ಅವರ ಒಂದು ಅಭಯ ನನಗೆ ಸಿಗದೆ ಹೋಗಲೇ ಇಲ್ಲ. ನನಗೆ ಕಾಲದಿಂದ ಯಾವುದೇ ಒಂದು ಸಮಸ್ಯೆಯಾಗಿ ಆ ವಿಷಯದಲ್ಲಿ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರೊಂದಿಗೆ ಅಭಯವನ್ನು ನಾನು ಬೇಡಿದರೆ, ಆ ಬೇಡಿದಾಗ ಯಾವತ್ತೂ ಸಹ ನನ್ನ ಆ ಬೇಡಿಕೆ ಸುಳ್ಳಾಗಲಿಲ್ಲ. ಅಲ್ಲಾಹನ ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಅಭಯ ನನಗೆ ದಕ್ಕದೆ ಹೋಗಲಿಲ್ಲ. ಈಗಾಗಲೇ ಕೇವಲ ದುನಿಯಾದ ವಿಷಯದಲ್ಲಿರುವಂತಹ ಆ ಒಂದು ಅಭಯವನ್ನು ಹೇಳಲಾಯಿತು. ನಂತರದ ಬೈತಿನಲ್ಲಿ ವಲಲ್ ತಮಸ್ತು ಗಿನದ್ದಾರೈನಿ ಮಿ ಯದಿಹಿ ಇಲ್ಲಸ್ತಲಂ ತುನ್ನದ ಮಿನ್ ಖೈರಿ ಮುಸ್ತಲಿಮಿ. ನಾನು ಅಲ್ಲಾಹನ ಪ್ರವಾದಿವರೇ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಕೈಯಿಂದ ಇಹಪರದ ಐಶ್ವರ್ಯವನ್ನು ಬೇಡಲಿಲ್ಲ. ಇಲ್ಲಸ್ತಲಂ ತುನ್ನದ, ಅವರ ಆ ಕೊಡುಗೆ ನನಗೆ
ಖೈರು ಮುಸ್ತಲಿಮಾದ ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ಅವರಿಂದ ನಾನು ಪಡೆಯದೇ ಹೋಗಲಿಲ್ಲ. ಅಂದರೆ ನಾನು ಬೇಡಿದಾಗ ಎಲ್ಲ ಅದು ಸಿಕ್ಕಿಯೇ ಸಿಕ್ಕಿದೆ. ನಾನು ಇಹಪತ್ತು ಮತ್ತು ಪರಲೋಕದಲ್ಲಿ ಒಳಿತು ಸಿಗಬೇಕು, ಅಲ್ಲಿ ಐಶ್ವರ್ಯ ಸಿಗಬೇಕು, ಸುಖ ಸಂಪತ್ತು ಸಿಗಬೇಕು ಎಂದು ಹೇಳಿದಾಗಲೆಲ್ಲ ಅಲ್ಲಾಹನ ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ಆ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅಂದರೆ ಪರಲೋಕದಲ್ಲೂ ಸಹ ಕೊಡಲಿಕ್ಕಿದ್ದಾರೆ ಎಂಬುದನ್ನು ಹೇಳುತ್ತಿದ್ದಾರಷ್ಟೇ. ಆದುದರಿಂದಲೇ ನಾನು ಈ ಇಹಲೋಕದ ಸರ್ವ ವಿಪತ್ತುಗಳಿಂದ ನಾನು ಸಂರಕ್ಷಿಸಲ್ಪಟ್ಟಿದ್ದೇನೆ. ಅದೇ ರೀತಿ ಪರಲೋಕದಲ್ಲಿ ಬರಬಹುದಾದಂತಹ ಹಲವಾರು ಮುಸೀಬತ್ತುಗಳಿಂದಲೂ ಇನ್ಶಾ ಅಲ್ಲಾಹ್ ನಾನು ಸಂರಕ್ಷಣೆಗೊಳಗಾಗುತ್ತೇನೆ. ಇಂತಹ ಎಲ್ಲ ಮಹತ್ವಗಳನ್ನು ಹೊಂದಿದಂತಹ ಒಬ್ಬರು ಪ್ರವಾದಿವಿದ್ಯರು. ಅವರು ಸಂಪೂರ್ಣವಾಗಿ ಅಲ್ಲಾಹನೊಂದಿಗೆ ಮಾತ್ರ ಅವರ ಸಂಪರ್ಕವಿರುತ್ತದೆ, ಅವರ ಸಂಬಂಧವಿರುತ್ತದೆ. ಆದ್ದರಿಂದ ಒಂದು ವೇಳೆ ಅವರ ಕಣ್ಣುಗಳು ಮುಚ್ಚಿ ಅವರು ನಿದ್ದೆ ಮಾಡಿದರೂ ಸಹ ಅವರ ಮನಸ್ಸು ಮುಚ್ಚುವುದಿಲ್ಲ. ಅವರ ಮನಸ್ಸು ಸಂಪೂರ್ಣವಾಗಿ ತೆರೆದಿರುತ್ತದೆ. ಅದನ್ನೇ ಕವಿಯವರು ಹೇಳುತ್ತಾರೆ, ಲಾ ತುಂಕಿರಿಲ್ ವಹ್ಯ ಮಿನ್ ರುಯಾಹು ಇನ್ನಲಹು ಕಲ್ಬನ್ ಇದಾ ನಾಮತಿಲ್ ಐನಾನಿ ಲಂ ಯನಮಿ. ಅವರ ಸ್ವಪ್ನದಿಂದ ಬಂದಂತಹ ಕೆಲವೊಂದು ವಹಿಗಳನ್ನು ಸಹ ನೀನು ನಿಷೇಧಿಸಬೇಡ. ಕಾರಣ ಅವರಿಗೆ ಎಂತಹ ಮನಸ್ಸಿದೆ ಅಂತ ಹೇಳಿದರೆ, 2 ಕಣ್ಣುಗಳು ನಿದ್ದೆ ಮಾಡಿದರೂ ಆ ಮನಸ್ಸು ನಿದ್ದೆ ಮಾಡುವುದಿಲ್ಲ, ಅಂತಹ ಮನಸ್ಸು ಅವರಿಗಿದೆ ಎಂಬುದನ್ನು ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ಅವರ ಕಣ್ಣು ಮಲಗಿದರೂ ಮನಸ್ಸು ಮಲಗುವುದಿಲ್ಲ, ಸದಾ ಎಚ್ಚರದಲ್ಲಿ ಇರುತ್ತದೆ ಎಂಬುದನ್ನು ಬಹಳ ಮಾರ್ಮಿಕವಾಗಿ ಹೇಳುತ್ತಿದ್ದಾರೆ. ಕಾರಣ ಕೆಲವರು ನಿದ್ದೆ ಮಾಡಿದಾಗ ಅವರಿಗೆ ವಹಿ ಬರುವುದಿಲ್ಲ ಎಂದೋ ಅಥವಾ ನಿದ್ದೆ ಮಾಡಿದಾಗ ಯಾವುದಾದ್ರೂ ಒಂದು ವಿಷಯವನ್ನು ಹೇಳಿದರೆ ಅದು ವಹಿಗೆ ಸಂಬಂಧಿಸಿದ್ದಲ್ಲ ಎಂದು ಯಾರು ಭಾವಿಸಬಾರದು ಎಂಬಂತಹ ಒಂದು ಸೂಚನೆ ಇಲ್ಲಿದೆ. ಇನ್ಶಾ ಅಲ್ಲಾಹ್ ಮತ್ತೆ ನಂತರದ ಬೇತುಗಳಲ್ಲಿ ಕಾಣೋಣ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.